ಇವತ್ತು ನಾವು ಗಿಣ್ಣ ಹೇಗೆ ಮಾಡೋದಂತ ತೋರಿಸ್ತಾ ಇದ್ವಿ. ಮೊದಲಿಗೆ ಜಿಂಜರ್ದು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿನಿ. ಆಮೇಲೆ ಸ್ವಲ್ಪ ಸೋಪ್ ಇಟ್ಕೊಳ್ಳಿ, 1 ಟೀ ಸ್ಪೂನು. ಹುಷಾರಾಗಿರಿ, ಅದು 1 ಟೇಬಲ್ ಸ್ಪೂನ್ ಅಲ್ಲ, 1 ಟೀ ಸ್ಪೂನ್ ಹಾಕೊಳ್ಳಿ ಸೋಪನ್ನ. ಆಮೇಲೆ 2 ಏಲಕ್ಕಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿರಿ, ಎಲ್ಲನೂ ಸೇರಿಸ್ಕೊಂಡು. ಆಮೇಲೆ ನೆಕ್ಸ್ಟ್ಗೆ ಬೆಲ್ಲನೂ ಎಲ್ಲದನ್ನು ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿರಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಬೇಡಿ. ಈ ಥರ ಇದು ಮತ್ತು ಬೆಲ್ಲ ಬೇರೆ ಬೇರೆದಾಗಿ ಸಪ್ರೇಟಾಗಿ ಇಟ್ಟಿರಿ. ಆಮೇಲೆ ಒಂಚೂರು ನೀರನ್ನು ಕಾಯಲಕ್ಕೆ ಬಿಸಿ ಇಡಿ ಸ್ಟವ್ ಮೇಲೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಸ್ಟವ್. ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಒಂಚೂರು ನೀರು ಹಾಕಿ ಬಿಸಿ ಮಾಡ್ತಾ ಇದ್ದೀವಿ. ಸ್ವಲ್ಪ ನೀರು ಬಿಸಿ ಹಾಕಿ ಆಮೇಲೆ ಹಾಲು ಹಾಕಬೇಕು. ಹಾಕ್ತೀವಿ. ನೋಡಿ ಹಾಕಿ ಹಾಲು ಕುದಿಯೋ ತನ ಹಾಲು ಹಂಗೇನೆ ನೀರು ಒಳಗಡೆ ಕುದಿಸ್ತಾನೆ ಇರಿ. ಸ್ಪೂನನ್ನ ಯಾವ್ದು ನಿಲ್ಸಕ್ಕೆ ಹೋಗ್ಬೇಡಿ, ಹಂಗೆ ತಿರುಗಿಸ್ತಾನೆ ಇರಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಶುಂಠಿ, ಸೋಪು ಮತ್ತು 2 ಏಲಕ್ಕಿ ಮಾಡಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹಾಕ್ತಿದ್ರೆ ಅದು ಹಾಲು ಚೆನ್ನಾಗಿ ಇಟ್ಕೊಳ್ಳಲ್ಲ ಪೌಡ್ರನ್ನ. ಅದಕ್ಕೆ ಚೆನ್ನಾಗಿ ತಿರುಗಿಸಿ 1 10 ಮಿನಿಟ್ಸ್ ತಿರುಗಿಸ್ತಾನೆ ಇರಿ. ಸಿಮ್ ಅಲ್ಲಿ ಇಟ್ಕೋಬೇಕು ಗ್ಯಾಸ್ನ. ಹೈ ಫ್ಲೇಮ್, ಮೀಡಿಯಂ ಫ್ಲೇಮ್ ಇಟ್ಕೊಬೇಡಿ, ಸಿಮ್ ಇಟ್ಕೊಳ್ಳಿ. ಸಿಮ್ ಇಟ್ಕೊಂಡು ಚೆನ್ನಾಗಿ ಕುದೀಲಿ. ಹಾಗೆ ತಿರುಗಿಸ್ತಾ ಇರಿ. ನೋಡಿ ಈ ಥರ ಬರಬಾರ್ದು. ಚೆನ್ನಾಗಿ ಬೆಲ್ಲದ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀವಲ್ಲ ಕಲ್ಕಲ್ಲು, ಆ ಥರ. ಹಾಯ್ ಫ್ರೆಂಡ್ಸ್, ಆಫ್ಟರ್ 10 ಮಿನಿಟ್ಸ್ ಇದು ಹಾಲು ಈ ಥರ ಕಾಣಿಸುತ್ತೆ. ಅದನ್ನು ನೀವು 10 ಮಿನಿಟ್ಸ್ ಮಿಕ್ಸ್ ಮಾಡ್ತಾನೆ ಇದ್ದರೆ ಈ ಥರ ಕಾಣಿಸುತ್ತದು. ಆಮೇಲೆ ಒಂಚೂರು ಬೆಲ್ಲ ಹಾಕೋಬೇಕು. ಆಮೇಲೆ ಒಂಚೂರು ಬೆಲ್ಲ ಹಾಕಿ ಇದ್ದಿದ್ದು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದೇ ಡೈರೆಕ್ಷನಲ್ಲಿ ಮಾಡಬೇಕು, ಇಲ್ಲಾಂದರೆ ನಿಮ್ಗೆ ಇನ್ನೂ ಚೆನ್ನಾಗಾಗಿಲ್ಲ. ಆಮೇಲೆ ಇದು ನೀವು ಸಿಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನೀವು ಸಿಮ್ ಇಟ್ಕೋಬೇಕು, ಜೊತೆ ಹೈ ಫ್ಲೇಮ್ಸನ್ನು ಇಟ್ಕೋಬೇಕು ಇದರಲ್ಲಿ. ಸೊ ಇದನ್ನು ಮಾಡಬೇಕಂದ್ರೆ ನೀವು ಹಳ್ಳಿ ಜನ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಆಮೇಲೆ ನಾವು ಜಿಂಜರ್ ಮತ್ತು ಸೋಪ್, 2 ಏಲಕ್ಕಿ ಅದು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀವಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಿ. ಬೆಲ್ಲನೂ ಹಾಕಿದ್ದೀವಿ. ಅದು ಈ ಥರ ಕಾಣಿಸುತ್ತೆ, ಒಂಚೂರು ಚೆನ್ನಾಗಿ ಕಾಣಿಸಲ್ಲ, ಆದರೆ ಆಮೇಲೆ ಟೇಸ್ಟ್ಗಂತೂ ಸಖತ್ತಾಗಿರುತ್ತೆ. ನೋಡಿ ಬೆಲ್ಲ ಫುಲ್ ಟು ಫುಲ್ ಎಲ್ಲ ಮೆಲ್ಟ್ ಆಗಬೇಕು. ಹಾಫ್ ಆನ್ ಅವರ್ ಇದೇ ಥರ ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಹಾಗೆ ಫ್ರೆಂಡ್ಸ್ ನೀವು ಯಾವುದೇ ಬಿಸಿ ಪಾತ್ರೆಯಲ್ಲಿ ಮಾಡಬಹುದು ಫ್ರೆಂಡ್ಸ್. ನೀವು ಯಾವುದಾದ್ರೂ ಬೆಲ್ಲ ಹಾಕಿದಾದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಸುಡೋ ಹಾಲು ಹಾಕ್ತಾ ಇದ್ದಂಗೆ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್. ಹಾಗೆ ಆಮೇಲೆ ಫ್ರೆಂಡ್ಸ್ ನೀವು ಅಕ್ಕಿ ಮಾಡಿರೋ ಅಂಥ ಪಾತ್ರೆ ಎಲ್ಲ ಮಾಡಬೇಕು ಫ್ರೆಂಡ್ಸ್. ಅಥವಾ ನೀವು ಬೇರೆ ಪಾತ್ರೆ ಇದ್ರಲ್ಲೂ ಮಾಡ್ಕೋಬೋದು. ಆದರೆ ನೀವು ಖಾರದ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಿಲ್ಲ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ, ಒಂಥರ ಸ್ಪೈಸಿ ಥರ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಟೇಸ್ಟ್ ಮಾಡ್ಕೊಂಡು ನೋಡಿ. ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ನೋಡಿ. ಆಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಅದನ್ನು ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ. ಸಖತ್ತಾಗಿದೆ.
ಸಖತ್ತಾಗಿದೆ ಫ್ರೆಂಡ್ಸ್. ಈಗ ಸ್ವಲ್ಪ ಹೊತ್ತು ಅದು ಎಷ್ಟು ತಣ್ಣಗಾಗುತ್ತೋ ಅಷ್ಟೇ ಟೇಸ್ಟ್ ಇರುತ್ತೆ ಅದಕ್ಕೆ. ಚೆನ್ನಾಗಿ ಬರ್ತದೆ ಟೀ ಕಾಫಿ ಥರ. ಆಮೇಲೆ ಹಾಫ್ ಆನ್ ಅವರ್ ಆದಮೇಲೆ ನೀವು ನೋಡ್ಬೋದು ಈ ಥರ ಆಗಿರುತ್ತೆ. ಆದರೆ ಈ ಥರ ಆಗೋದಿಲ್ಲ. ಇನ್ನು ಹಾಫ್ ಆನ್ ಅವರ್ ಬಿಟ್ಟು ನೋಡಿ. ಒಂಚೂರು ಹಾಫ್ ಆನ್ ಅವರ್ ಕಳಿಸ್ತಾನೆ ಇರಿ. ಆಮೇಲೆ ಒಂಚೂರು ಗಟ್ಟಿ ಆದಮೇಲೆ ಒಂಚೂರು ಟೇಸ್ಟ್ ಹಾಗೆ ಫ್ರೆಂಡ್ಸ್, ನಮ್ಮ ಅಜ್ಜಿ ಒಂದು ಸಾಂಗ್ ಆಡ್ತಾರೆ, ಕೇಳಿಸ್ಕೊಳ್ಳಿ. ಹಂಗೆ ಮಾಡ್ತಾ ಇದ್ದಂಗೆ ಅಜ್ಜಿ ಹಾಡು. ಆಕಳಗಿಣ್ಣ ಬಲುಸೈ ಹಣ್ಣ ಬಾಗೋಡಿ ಬಸವಣ್ಣ, ಆಕಳಗಿಣ್ಣ ಬಲುಸೈ ಅಣ್ಣ ಬಾಗೋಡಿ ಬಸವಣ್ಣ. ಹಾಗೂ ಫ್ರೆಂಡ್ಸ್, ನೀವು ಈ ಥರ ಗಿಣ್ಣನ್ನು ತಿನ್ನಬೇಕು ಅಂದರೆ ನೀವು ಹಳ್ಳಿ ರೀಜನ್ ಕಡೆನೇ ಬರಬೇಕು. ಅಲ್ಲಿ ಸಿಟಿ ಬೆಂಗಳೂರಲ್ಲೆಲ್ಲ ಸಿಗಲ್ಲ ಆ ಥರ. ನಡಿ ನಮ್ಮ ಅಮ್ಮನೂ ಟೇಸ್ಟ್ ಮಾಡ್ತಾ ಇದ್ದಾರೆ. ಏನು ಕಾಮೆಂಟ್ಸ್? ಸೂಪರ್ ಆಗಿದೆ. ಈಗ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ. ಆಮೇಲೆ ನಿಮ್ಮ ಗಿಣ್ಣ ರೆಡಿ ಆಗಿದೆ. ಸರ್ವಿಂಗ್ ಅಂತೂ ಸಖತ್ತಾಗಿ ಬರುತ್ತೆ ನೋಡಿ. ಸೊ ಇದೇ ಥರ ಏನಾದರೂ ಬೇರೆ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ. ಆಕಾಶಕ್ಕೆ ಮಂಜಿ ಮರೆಯೇನು, ಮುಗಿಲಲ್ಲಿ ತೇಲೋ ಆಸೆ ಹೊಸದಾಗಿದೆ. ನೀರಿಗೂ ಶಬ್ದದ ಸುಳಿವೇನು, ತಂಗಾಳಿಗೂ ಸಾಕೋ ಸಿರಿಯೇನು, ಬಾನಲ್ಲಿ ಮೂಡೋ ಭಾಷೆ ಹಿತವಾಗಿದೆ. ಎದೆಯಲ್ಲಿ ಹೊಸ ಗಮನ ಈಗ ಮೂಡಿದೆ. ಕೌತುಕಾಯಿ ಪಯಣ ನಿಗದಿಯಾಗಿದೆ. ಮೋಹಕ್ಕಾಗಿರಿ ನಯನ ಕೊಂಚ ನಾಚಿದೆ.